ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಸಮ್ಮರ್ ಸ್ಪೆಷಲ್ ಎಪಿಸೋಡ್ 4ಗೆ ಸ್ವಾಗತ. ಚಾಕ್ಲೇಟ್ ಐಸ್ ಕ್ರೀಮ್ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಶ್ ಕ್ರೀಮ್ನ ಸುಮ್ಮನೆ ಹಿಂಗೆ ಗ್ರೈಂಡರ್ಗೆ ಹಾಕ್ಕೊಂಡು ಕ್ರೀಮ್ ಸ್ಟ್ರಕ್ಚರ್ ಬರೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಈ ಥರ ರೆಡಿ ಆಗಿದೆ. ಇದಕ್ಕೇ ಮಿಲ್ಕ್ ಮೇಡ್ ಹಾಕೊಳ್ಳೋಣ. ಅನ್ಸ್ವೀಟೆಡ್ ಕೋಕೋ ಪೌಡರ್ ತೊಗೊಂಡಿದ್ದೇವೆ ನಾವು. ಕೋಕೋ ಪೌಡರ್ ಹಾಕೊಳ್ಳಿ. ಜಸ್ಟ್ ಇನ್ 3 ಇಂಗ್ರೀಡಿಯೆಂಟ್ಸ್ ಬೇಗ ರೆಡಿ ಆಗೋಗುತ್ತೆ. ಫ್ರೀಸ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ಇದನ್ನು ಕೂಡ ಬ್ಲೆಂಡ್ ಮಾಡೋಣ. ನೋಡಿ, ನಾವು ಗ್ರೈಂಡ್ ಮಾಡಿದ್ರಲ್ಲ ಅದು ಈ ಥರ ಆಗಿದೆ. ನೋಡಿ, ನಾವು ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ ಅದು ಈ ಥರ ಆಗಿದೆ. ಬೇಕಾದ್ರೆ ನೀವು ವೆನಿಲಾ ಎಸೆನ್ಸು ಹಾಕೊಬೋದು. ನಾವು ಹಾಕ್ಕೊಂಡಿಲ್ಲ. ಸ್ವೀಟ್ ಎಲ್ಲ ಕರೆಕ್ಟಾಗಿದೆ. ಈ ಥರ ಒಂದು ಅಗಲ ಕಂಟೈನರ್ಗೆ ಅಥವಾ ದೊಡ್ಡದು ಯಾರ್ಯಾರು ಇರುತ್ತಲ್ಲ ಬಾಕ್ಸ್, ಅದಕ್ಕೆ ಹಾಕಿಕ್ಕಿ. ಚಾಕ್ಲೇಟ್ ಐಸ್ ಕ್ರೀಮ್ ಆಗಿರೋದ್ರಿಂದ ಮಧ್ಯ ಈ ಥರ ಸಿಗಲಿ ಅಂತ ಇದು ಆಪ್ಷನಲ್ಲು. ಸಿಕ್ಸ್ ಅವರ್ಸ್ ಫ್ರೀಝರಲ್ಲಿ ಇಕ್ಕಿ ನೋಡೋಣ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಈಸಿಯಾಗಿ ಸಖತ್ತಾಗಿ ತಿಂತಾರೆ. ಚಾಕೋ ಚಿಪ್ಸು ಹಾಕೊತಾ ಇದ್ದೀವಿ. ಇದು ಆಪ್ಷನಲ್ಲು. ಇವಾಗ 6 ಅವರ್ಸ್ ಫ್ರೀಝರಲ್ಲಿ ನೋಡೋಣ. ನಾವು ಐಸ್ ಕ್ರೀಮ್ ಫ್ರೀಝರಿಂದ ತೆಗ್ದಿರಲ್ಲ, ನಾವು ತೆಗ್ದು 10 ನಿಮಿಷ ಆಗಿದೆ, ಅದಕ್ಕೆ ಕರ್ಕೋಗಿದೆ. ನೋಡಿ ಎಷ್ಟು ಕ್ರೀಮಿ ಆ್ಯಂಡ್ ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ ಅಂತ. ಮಕ್ಳಿಗೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ನೋಡಿ, ನಾವು ಫ್ರೀಝರಿಂದ ತೆಗ್ದಿದ್ರಲ್ಲ ಅದು ನಾವು ಸರ್ವ್ ಮಾಡಿದ್ದೀವಿ ಕಪ್ಗೆ. ಎಷ್ಟು ಕ್ರೀಮಿ ಆ್ಯಂಡ್ ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಜಸ್ಟ್ ಇನ್ 3 ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿಕೊಡ್ಬೋದು. ಮಕ್ಳಿಗೆ ಕೇಳ್ತಿದ್ರೆ ಜಸ್ಟ್ ಫ್ರೀಸ್ ಮಾಡೋದಷ್ಟೇ, ಬೇರೆ ಏನೂ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ಹೊಸ ಸಮ್ಮರ್ ಸ್ಪೆಷಲ್ಸ್ ವಿಡಿಯೋ ಬರ್ತಾ ಇರುತ್ತೆ ನೋಡಿ. ಸಮ್ಮರ್ ಸ್ಪೆಷಲ್ ಯಾರ್ಯಾರು 1, 2, 3 ವಿಡಿಯೋಸ್ ನೋಡಿಲ್ಲ ಬೇಗ ನೋಡಿಕೊಂಡು ಇದನ್ನು ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.